ದ ಮೋಸ್ಟ್ ಸೆನ್ಸೇಷನ್ ಕೇಸನ್ನು ನೀವು ಹ್ಯಾಂಡಲ್ ಮಾಡ್ತೀರಿ, ಗೌರಿ ಲಂಕೇಶ್ ಹತ್ಯೆ ಕೇಸ್. ಏನಾಗುತ್ತೆ ಸರ್ ಆ್ಯಕ್ಚುಲಿ ಆ ಕೇಸಲ್ಲಿ? ಸಾಕಷ್ಟು ವಿಟ್ನೆಸ್ಗಳದ್ದು ಎವಿಡೆನ್ಸ್ ಆಗಿದೆ. ಈಗ ಆಕೆ ಒಬ್ಬರು ಲೆಫ್ಟಿಸ್ಟು, ಧರ್ಮ ವಿರೋಧವಾಗಿಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಗೌರಿ ಲಂಕೇಶು ಕೋರ್ಟ್ಗಳಿಗೆ ಬಂದದ್ದು ನಾನು ನೋಡಿದ್ದೆ. ಅವರು ಹಿಂದೆ ನಮ್ಮ ಕ್ಯಾಂಟೀನ್ಗೆ ಹೋಗಿ ಸಿಗರೇಟ್ ಸೇತಾ ನಿಂತ್ಕೊಂಡಿದ್ದು ನಾನು ನೋಡಿದ್ದೆ. ಖಂಡಿತವಾಗ್ಲೂ ಅದೊಂದು ಸುಳ್ಳು ಕೇಸು ಅಂತ ಹೇಳ್ಬೋದು. ಯಾರ್ಯಾರನ್ನೋ ತಂದು ಅಲ್ಲಿ ಅಕ್ಯೂಸ್ಗಳು ಮಾಡಾಗಿದೆ. ಎಷ್ಟು ಜನ ಕರ್ಕೊಂಡ್ಬಂದ್ರೆ ಸರ್? 17 ಜನರು ಇದ್ದಾರೆ ಅದರಲ್ಲಿ. 17 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದು ಹೌದು. ಆಲ್ 17 ಆರ್ ಇನ್ನೋಸೆಂಟ್ ಸರ್? ಡಿಪೆಂಡ್ಸ್ ಆನ್ ದಿ ಕೋರ್ಟ್ ಆ್ಯಂಡ್ ಪ್ರೊಸೀಡಿಂಗ್ಸ್. ನಾವು ಅದನ್ನು ಹೇಳಿಕ್ ಬರೋದಿಲ್ಲ. ಸರ್, ಹೌ ಯು ಪಿಕ್ ದ ಕೇಸ್? ಈ ಕೇಸನ್ನು ನೀವು ಹೆಂಗೆ ತಗೊಂಡ್ರಿ ಅಥವಾ ಆ ಕೇಸ್ ನಿಮ್ಮ ಹತ್ರಕ್ಕೆ ಹೆಂಗೆ ಬಂತು ಗೌರಿ ಲಂಕೇಶ್ಗೆ? ಒಬ್ಬ ಅಕ್ಯೂಸ್ನ ಅಂದ್ರೆ ಅಕ್ಯೂಸ್ ನಂಬರ್ 2 ಅದರಲ್ಲಿ ವಾಗ್ಮೋರೆ ಅಂತ. ವಾಗ್ಮೋರೆನ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ಪೊಲೀಸರು ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದು ಪ್ರೆಸೆಂಟ್ ಮಾಡ್ತಾರೆ. ಮಾಡಿದಾಗ ನಾನು ಆ ನ್ಯಾಯಾಲಯದಲ್ಲಿ ಇರ್ತೀನಿ. ಚಾಮರಾಜಪೇಟೆ ಈದ್ಗಾ ಮೈದಾನ ಅಲ್ಲಿ ಹನುಮಾನ್ ಚಾಲೀಸ್ ಪಠನೆ ಮಾಡಲಾಗುತ್ತೆ. ಒನ್ಸ್ ಅಗೇನ್ ಸೆನ್ಸೇಷನ್. ಈದ್ಗಾ ಮೈದಾನ ಅಂತ ಅನ್ನೋದೇನಂದ್ರೆ ವಕ್ಫ್ಗೂ ಸಂಬಂಧಪಟ್ಟಂಥ ಪ್ರಾಪರ್ಟಿ ಅಂತ ಅನ್ನೋದು ಒಂದು ಅವರ ಕಂಟೆನ್ಷನ್ನು. ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅಂತ ಪ್ರೆಸ್ ಸ್ಟೇಟ್ಮೆಂಟ್ ಕೊಡೋರು ಯಾಕೆ ಇದನ್ನು ಅಪೋಸ್ ಮಾಡಿದ್ರು? ಕ್ವಶನ್ ಮಾಡಲಿಲ್ಲ. ನಾನು ಅವನ ಹತ್ರ ಕ್ವಶನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಾರಿ, ಅವರು ಅಂತ ನಾನು ಅವ್ರ ಹತ್ರ ಕ್ವಶನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಅವರ ಸ್ಟೇಟ್ಮೆಂಟ್ಗಳು ಅಂದರೆ ಅವ್ರ ಮಾತು ಅವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ದ ಮೋಸ್ಟ್ ಸೆನ್ಸೇಷನ್ ಕೇಸನ್ನು ನೀವು ಹ್ಯಾಂಡಲ್ ಮಾಡ್ತೀರಿ ಸ್ಟೇಟಲ್ಲಿ, ಗೌರಿ ಲಂಕೇಶ್ ಹತ್ಯೆ ಕೇಸ್. ಏನಾಗುತ್ತೆ ಸರ್ ಆ್ಯಕ್ಚುಲಿ ಆ ಕೇಸಲ್ಲಿ? ವಾಟ್ ಇಸ್ ದ ಮೂಮೆಂಟ್, ಮೇಜರ್ ಮೂಮೆಂಟ್ಸ್? ಸಾಕಷ್ಟು ವಿಟ್ನೆಸ್ಗಳದ್ದು ಎವಿಡೆನ್ಸ್ ಆಗಿದೆ. ಈಗ ಓಕೆ, ಬಂದಿದೆ. ಸೊ ನೋಡಿದಾಗ ಖಂಡಿತವಾಗ್ಲೂ ಅದೊಂದು ಸುಳ್ಳು ಕೇಸು ಅಂತ ಹೇಳ್ಬೋದು. ಅಂದರೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಅಂದಿನ ಸರ್ಕಾರ ಆಗಿರ್ಬೋದು, ಅವತ್ತಿನ ಸರ್ಕಾರ ಆಗಿರ್ಬೋದು, ಪ್ರೆಷರ್ಗೆ ಯಾರ್ಯಾರನ್ನೋ ತಂದು ಅಲ್ಲಿ ಅಕ್ಯೂಸ್ಗಳು ಮಾಡಾಗಿದೆ. ಅಂದರೆ ಅಕ್ಯೂಸ್ಡ್ ಆಗಿರೋರು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ? ಇಲ್ಲ. ಹಿಂದೂಪರ ಸಂಘಟನೆಗಳ ಹೆಸರು ಹೇಳಿದ ತಕ್ಷಣನೇ ಅವ್ರನ್ನ ತಂದು ಕೂಡಿಸುವಂಥದ್ದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಮಾಡಬೇಕು ಅಂದರೆ ಅಫ್ಕೋರ್ಸ್ ಈಗ ಅದು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರೋದ್ರಿಂದ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಹೇಳಬಾರ್ದು ಕೂಡ, ಹೇಳಲಿಕ್ಕೆ ಬಯಸೋದಿಲ್ಲ. ಬಟ್ ಖಂಡಿತವಾಗ್ಲೂ ಆ ಕೃತ್ಯಗಳು ಅವರಿಂದ ನಡೆದಿಲ್ಲ, ಬಿಡುಗಡೆ ಆಗ್ತಾರೆ. ಅದು ಮಾತ್ರ ಖಾತ್ರಿ, ಖಂಡಿತ. ಅಂದರೆ ಅವರೆಲ್ಲ ಹೊರಗಡೆ ಇದ್ದಾರೆ. ಹೌದೌದು, ಜಾಮೀನ್ ಮೇಲೆ ಸುಮಾರು 5 ವರ್ಷ ಅವರು ಪಾಪ ಒಳಗಡೆ ಇರಬೇಕಾದಂಥದ್ದು ಪರಿಸ್ಥಿತಿ ಬಂತು. ಕೊನೆಗೆ ಎವಿಡೆನ್ಸ್ ಆಗ್ತಾ ಸೊ ಅಂದರೆ ನಮ್ಮ ಕಡೆ ಅದೊಂದು ಪ್ರೊಸೀಡಿಂಗ್ಸ್ ಇದೆ. ಅಂದರೆ ಕ್ರೈಮ್ ಸ್ಟೇಜಲ್ಲಿ ಕೊಟ್ಟಿಲ್ಲ ಅಂತಂದರೆ ಆಫ್ಟರ್ ಫೈಲಿಂಗ್ ಚಾರ್ಜ್ ಶೀಟ್ ಕೊಡ್ಬೋದು ಅಂತಿದೆ. ಸೊ ಆಫ್ಟರ್ ಫೈಲಿಂಗ್ ಚಾರ್ಜ್ ಶೀಟು ಕೊಡಲಿಲ್ಲ ಅಂದರೆ ಟ್ರಯಲ್ ಆಗ್ತಾ ಬೇಸ್ಡ್ ಆನ್ ದಿ ಎವಿಡೆನ್ಸ್ ನಾವು ಬೇಲಿಗೆ ಮೂವ್ ಮಾಡ್ಬೋದು. ಎಷ್ಟು ಬಾರಿ ಆದರೂ ಬೇಲಿಗೆ ಮೂವ್ ಮಾಡ್ಬೋದು. ಆ ರೀತಿಯ ಸಾಕ್ಷ್ಯಾಧಾರಗಳನ್ನ ನೋಡ್ತಾ ನ್ಯಾಯಾಲಯಕ್ಕೆ ಅನಿಸಿದ್ದು ಇವ್ರಿಗೆ ಬೇಲ್ ಕೊಡಬಹುದು ಅಂತ. ಸೊ ಆ ರೀತಿ ಅನಿಸಿದಾಗ ಈಗ ಎಲ್ಲ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ಯೂಸ್ಡ್ಗಳಿಗೂ ಬೇಲ್ ಆಗಿದೆ ಹೊರಗಡೆ. ಸರ್, ಹೌ ಯು ಪಿಕ್ ದ ಕೇಸ್? ಈ ಕೇಸನ್ನು ನೀವು ಹೆಂಗೆ ತಗೊಂಡ್ರಿ ಅಥವಾ ಆ ಕೇಸ್ ನಿಮ್ಮ ಹತ್ರಕ್ಕೆ ಹೆಂಗೆ ಬಂತು ಗೌರಿ ಲಂಕೇಶ್ಗೆ? ಆವತ್ತು ನನ್ನ ಪ್ರಕಾರ ಅಂದರೆ 2017 ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ 17 ನ್ಯೂಸಲ್ಲಿ ನೋಡ್ಬಿಡ್ತೀವಿ ನಾವು. ಹೌದು, 17 ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಅಂದರೆ ಅದ್ರ ಹಿಂದಿನ ದಿವಸ ಮುಂದಿನ ದಿವಸ ನ್ಯೂಸಲ್ಲಿ ನೋಡ್ತಾ ಇದ್ವಿ, ಎಲ್ಲ ಇತ್ತು. ನಮಗೂ ತಲೆಯಲ್ಲಿ ಬರ್ತಿತ್ತು, ಏನಪ್ಪ ಇದು ಹಿಂಗೆಲ್ಲ ಆಯ್ತಲ್ಲ, ಯಾರು ಕಾರ್ಯಕರ್ತರೆಲ್ಲ ಅರೆಸ್ಟ್ ಮಾಡ್ತಿದ್ದಾರೆ, ಏನಿದು ಅಂತ ಬಂದಾಗ ನಾನು ಪ್ರತಿನಿತ್ಯ ಪ್ರಾಕ್ಟೀಸ್ಗೆ ಹೋಗೋಣ ನಾನು ಕೋರ್ಟ್ಗೆ ಹೋದಾಗ. ಸೊ ಅವತ್ತಿನ ದಿವಸ ಮ್ಯಾಜಿಸ್ಟ್ರೇಟ್ಲಿ ಇದ್ದೆ ನಾನು. ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಇದ್ದಾಗ ಒಬ್ಬ ಅಕ್ಯೂಸ್ನ ಅಂದ್ರೆ ಅಕ್ಯೂಸ್ ನಂಬರ್ 2 ಅದರಲ್ಲಿ ವಾಗ್ಮೋರೆ ಅಂತ. ವಾಗ್ಮೋರೆನ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ಪೊಲೀಸರು ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದು ಪ್ರೆಸೆಂಟ್ ಮಾಡ್ತಾರೆ. ಮಾಡಿದಾಗ ನಾನು ಆ ನ್ಯಾಯಾಲಯದಲ್ಲಿ ಇರ್ತೀನಿ. ನ್ಯಾಯಾಲಯ ಕೇಳುತ್ತೆ, ನಿನ್ನ ಪರವಾಗಿ ಯಾರಾದರೂ ವಕೀಲರಿದ್ದಾರನಪ್ಪ ಅಂತ ಕೇಳುತ್ತೆ. ಪಾಪ ಆ ಮನುಷ್ಯಂಗೆ ಏನೂ ಗೊತ್ತಿಲ್ಲ. ಅರೆಸ್ಟ್ ಮಾಡಿದ್ದಾರೆ, ಕರ್ಕೊಂಬಂದಿದ್ದಾರೆ. ಯಾರನ್ನ ಅಪ್ರೋಚ್ ಮಾಡಬೇಕು ಗೊತ್ತಿಲ್ಲ. ಬಿಕಾಸ್ ಅವನು ಯಾವುದೋ ಊರಿನವನು, ಬೆಳಗಾಂ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಊರಲ್ಲಿದ್ದಾನೆ. ಇಲ್ಲಿ ಬೆಂಗಳೂರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ವಕೀಲರನ್ನ ನೋಡಿದ್ರೆ ಸುತ್ತಮುತ್ತ ಯಾರಿದ್ದಾರೆ ಏನೋ ಯಾರು ಪರಿಚಯ ಇಲ್ಲ, ಗೊತ್ತೇ ಇಲ್ಲ. ಹಾಗಿದ್ದಾಗ ಸಂಬಂಧನೇ ಇಲ್ಲ. ಹಾಗಿದ್ದಾಗ ನಾನೊಬ್ಬ ವಕೀಲನಾಗಿ ನನ್ನ ಜವಾಬ್ದಾರಿ ಅವ್ನು ಪ್ರಶ್ನೆ ಮಾಡ್ತೀನಿ, ನಿಂಗೆ ಏನಾದರೂ ವಕೀಲರು ಬೇಕಾ ಅಂತ. ಇಮಿಡಿಯೇಟ್ ಆಕ್ಷನ್. ಹೌದು, ನಿಂಗೆ ಏನಾದರೂ ವಕೀಲರು ಬೇಕಾ ಅಂತ ಕೇಳ್ತೀನಿ. ಹೌದು ಸರ್, ನಂಗೆ ಬೇಕು ಅಂತಾನೆ. ಸೊ ತೊಂದರೆ ಇಲ್ಲಪ್ಪ, ನಿನ್ನ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳಿ ಅವತ್ತಿನ ದಿವಸ ನಾನು ಓಪನ್ ಕೋರ್ಟಲ್ಲಿ ಪರ್ಮಿಷನ್ ತೊಗೊಂಡು ಅವ್ನು ಸೈನ್ ತೊಗೊಂಡು ವಕಾಲತ್ ಹಾಕ್ತೀನಿ. ನಾನು ಅವ್ನ ಪರವಾಗಿ ವಾದ ಮಾಡ್ತೀನಿ ಅಂತ ಹೇಳ್ತೀನಿ. ಅವತ್ತಿಂದ ನೀವು ಅವ್ನ ಪರ? ಎಸ್, ಹೌದು. ಇವತ್ತಿಗೂ ನಾನು ಆನ್ ರೆಕಾರ್ಡ್ ಕೌನ್ಸಿಲ್. ಒನ್ ರೆಸ್ಪೆಕ್ಟ್ ಟು ಅಕ್ಯೂಸ್ಡ್ಗೆ ಅಷ್ಟೇ ನೀವು ವಾದ ಮಾಡ್ತಾ? ಹೌದು. ಆ ರೀತಿ ಬೇರೆ ಕರ್ಕೊಂಡ್ಬಂದ್ರೆ ಸರ್? 17 ಜನರು ಇದ್ದಾರೆ ಅದರಲ್ಲಿ. 17 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದು. ಆಲ್ 17 ಆರ್ ಇನ್ನೋಸೆಂಟ್ ಸರ್? ಡಿಪೆಂಡ್ಸ್ ಆನ್ ದಿ ಕೋರ್ಟ್ ಆ್ಯಂಡ್ ಪ್ರೊಸೀಡಿಂಗ್ಸ್. ನಾವು ಅದನ್ನು ಹೇಳಿಕ್ಕೆ ಬರೋದಿಲ್ಲ. ಫೈನ್. ಸ್ಟಿಲ್ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಹೋಗ್ತಾ ಇದೆ.
ಯಾವ ಹಂತದಲ್ಲಿದೆ? ಮುಗಿಯುತ್ತೆ. ಬಿಕಾಸ್ ಇಟ್ಸ್ ಅದೇ ಆಗಲೇ ಹೇಳ್ದಂಗೆ ಕೋಲ್ಡ್ ಪ್ರೊಸೀಡಿಂಗ್ಸ್, ವಿಟ್ನೆಸ್ಗಳು ಬರಬೇಕು, ಪ್ರತಿನಿತ್ಯ 2-3 ವಿಟ್ನೆಸ್ಗಳು ಇರ್ತಾರೆ. ಆ ರೀತಿ ಎಲ್ಲ ವಿಟ್ನೆಸ್ಗಳನ್ನ ಮುಗಿಸೋಷ್ಟರಲ್ಲಿ ಆಗುತ್ತೆ, ವರ್ಷಾನುಗಟ್ಟಲೆ ಟೈಮ್ ತಗೊಳುತ್ತೆ. ಒನ್ಸ್ ಅಗೇನ್ ಇಟ್ ಬಿಕಮ್ ಅ ವೆರಿ ಸೆನ್ಸೇಷನ್. ನಾನು ಆಗಲೇ ಹೇಳಿದಾಗೆ ಸುಮಾರು ಜನ ಅದರ ಬಗ್ಗೆ ಮಾತಾಡಿದರು, ಸುಮಾರು ಜನ ಏನೆಲ್ಲ ಬಿಂಬಿಸಕ್ಕೆ ಸಾಧ್ಯನೋ ಅದನ್ನೆಲ್ಲ ಬಿಂಬಿಸಿದರು. ಯಾರ್ಯಾರ ಹೆಸರನ್ನು ತೆಗೆದುಕೊಳ್ಳೋಕೆ ಸಾಧ್ಯನೋ, ಯಾರ್ಯಾರು ಮಾಡಿಸಿದ್ದಾರೆ ಅಂತ ಹೇಳೋಕೆ ಸಾಧ್ಯನೋ ಅದನ್ನೆಲ್ಲ ಹೇಳಿಬಿಟ್ರು. ರೆಸ್ಪೆಕ್ಟ್ ಪರ್ಟಿಕ್ಯುಲರ್ಲಿ ಆ ಕೇಸಲ್ಲಿ ಮತ್ತೆ ಥ್ರೆಟ್ಸ್ಗಳೇನು ಬರಲಿಲ್ವಾ? ಇಲ್ಲ, ಗೊತ್ತಾಗಿತ್ತು ಹರ್ಷ ಮುತಾಲಿಕ್ ಸ್ಟ್ರಾಂಗ್ ಅಂತ ಅವರಿಗೆ. ಹಾಗಲ್ಲ, ಮೋಸ್ಟ್ಲಿ ಅಂದರೆ ಧರ್ಮದ ಆಧಾರದ ಮೇಲೆ ಏನಾದರೂ ಆಗಿತ್ತು ಅಂದರೆ ಬರ್ತಿತ್ತೇನೋ ಥ್ರೆಟ್ಸು. ಬಟ್ ಅಲ್ಲಿ ಆ ವಿಚಾರ ಇರಲಿಲ್ಲ, ಆ ಕೇಸಲ್ಲಿ ಆ ವಿಚಾರ ಇರಲಿಲ್ಲ. ಬಟ್ ಆಕೆ ಒಬ್ಬರು ಲೆಫ್ಟಿಸ್ಟು, ಅಂದರೆ ಧರ್ಮ ವಿರೋಧವಾಗಿಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಆರ್ಟಿಕಲ್ಸ್ ಬರ್ತಾ. ಅದು ಒಂದು. ಎರಡನೇದೇನೆಂದರೆ ಈಗ ಅಂದರೆ ಕೇಸ್ ಪೆಂಡಿಂಗ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ಈ ಹಿಂದೆನೂ ಕೂಡ ಗೌರಿ ಲಂಕೇಶು ಕೋರ್ಟ್ಗಳಿಗೆ ಬಂದದ್ದು ನಾನು ನೋಡಿದ್ದೆ. ಅವರು ಹಿಂದೆ ನಮ್ಮ ಕ್ಯಾಂಟೀನ್ಗೆ ಹೋಗಿ ಸಿಗರೇಟ್ ಸೇತಾ ನಿಂತ್ಕೊಂಡಿದ್ದು ನಾನು ನೋಡಿದ್ದೆ. ಯಾಕೆ ಇವ್ರು ಕೋರ್ಟಿಗೆ ಬರ್ತಾರೆ ಅಂತಂದಾಗ ಅವ್ರ ವಿರುದ್ಧ ಕೇಸ್ ಹಾಕಿದವರು ಸಾಕಷ್ಟಲ್ಲಿ ಮಾತಾಡ್ತಾ ಇಷ್ಟು ದಿಮಾಕ್ ಮಾಡೋ ಈ ಅಮ್ಮ ₹1,00,000 ನಮಗೆ ಕೊಡೋಕ್ಕಾಗದೆ ನಾವು ಇವ್ರ ವಿರುದ್ಧ ಕೇಸ್ ಹಾಕಿದ್ದೀವಿ ಅನ್ನೋದು ನಾನು ನೋಡಿದ್ದೆ. ಅವ್ರ ವಿರುದ್ಧ ಸಾಕಷ್ಟು ಚೆಕ್ ಬೌನ್ಸ್ ಕೇಸ್ಗಳಿದ್ದು ನಾನು ನೋಡಿದ್ದೆ. ಗೌರಿ ಲಂಕೇಶ್ ಅಂದರೆ ಅದು ಬರೀ ಒಂದು ವಿಚಾರ ಅಂತಲ್ಲ, ಸಾಕಷ್ಟು ಅವ್ರ ವಿರುದ್ಧ ಕೇಸ್ಗಳಿತ್ತು, ನಡೀತಾ ಇತ್ತು. ಸೊ ಯಾವುದೋ ಕಾರಣಕ್ಕೆ ಹತ್ಯೆ ಆಗಿದೆ. ಸೊ ಹತ್ಯೆನ ಇವರು ಲೆಫ್ಟಿಸ್ಟ್ ಆಗಿರೋದ್ರಿಂದ ಯಾವುದೋ ರೈಟ್ ವಿಂಗ್ನವರೇ, ಯಾರೋ RSSನವರೇ ಅಥವಾ ಯಾರೋ ಸ್ವಯಂ ಸೇವಕರೇ ಅವ್ರನ್ನ ಕೊಲೆ ಮಾಡಿದಾರಂತ ಅನ್ನೋ ಮಾನಸಿಕತೆ ಅಂದಿನ ಸರ್ಕಾರದಲ್ಲಿತ್ತು, ಪ್ರೆಷರ್ ಇತ್ತು. ಈ ರೀತಿಯಾದ ನಿರಪರಾಧಿಗಳಂತಂದು ಈ ಕೇಸಲ್ಲಿ ಕೂಡಿಸಿದ್ರು. ಚಾಮರಾಜಪೇಟೆ ಈದ್ಗಾ ಮೈದಾನ ಅಲ್ಲಿ ಹನುಮಾನ್ ಚಾಲೀಸ್ ಪಠನೆ ಮಾಡಲಾಗುತ್ತೆ. ಒನ್ಸ್ ಅಗೇನ್ ಸೆನ್ಸೇಷನ್ ಇನ್ ದ ಸ್ಟೇಟ್. ಏನಾಯ್ತು ಅವತ್ತು ಎಕ್ಸಾಕ್ಟ್ಲಿ? ನೀವೆಲ್ಲಿದ್ರಿ ಸ್ಟಾರ್ಟಿಂಗಿಂದ? ನಾನು ಆಮೇಲೆ ಹೋಗಿದ್ದಲ್ಲಿ. ಫಸ್ಟ್ ಎಲ್ಲ ಮಾಡಬೇಕು ಅಂತಿರುತ್ತೆ. ಬಿಕಾಸ್ ಕೋರ್ಟಲ್ಲಿ ಅವ್ರ ಪಿಟಿಷನ್ ಪೆಂಡಿಂಗ್ ಇದ್ದಾಗ ಕೋರ್ಟಲ್ಲಿ ಹೇಳಿರುತ್ತೆ, ಅದು ಈದ್ಗಾ ಮೈದಾನ ಅಂತ ಅನ್ನೋದೇನೆಂದರೆ ವಕ್ಫ್ಗೂ ಸಂಬಂಧಪಟ್ಟಂಥ ಪ್ರಾಪರ್ಟಿ ಅಂತ ಅನ್ನೋದು ಒಂದು ಅವರ ಕಂಟೆನ್ಷನ್ನು. ಅವ್ರದ್ದಷ್ಟೇ ಆ ಪ್ರಾಪರ್ಟಿ ಅವ್ರದ್ದು. ಹಿಂಗಾಗಿ ಅಲ್ಲಿ ಈದ್ಗಾ ಇದೆ, ನಾವು ನಮಾಜ್ ಮಾಡ್ತೀವಿ ಅಂತ ಅನ್ನೋದು ಒಂದಿದೆ. ಆ ಪ್ರಾಪರ್ಟಿ ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟಂಥದ್ದು ಅಂತ. ಬಟ್ ಈ ಕಡೆಯಿಂದ ಅದು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಹೀಗಾಗಿ ಅಲ್ಲಿ ವಕ್ಫ್ ಬೋರ್ಡ್ ಮಾತ್ರ ಅಧಿಕಾರ ಇದೆ ಅಂತ ಅನ್ನೋದು ಸುಳ್ಳು ಅಂತ ಈ ಕಡೆ ರೆವಿನ್ಯೂ ಇಲಾಖೆಯಿಂದನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ಸ್ ತೊಗೊಂಡು ಫೈಟ್ ಮಾಡ್ತಿದ್ದಾರೆ. ಸೊ ಹಾಗಿದ್ದಾಗ ಆ ಗ್ರೌಂಡು ಪಬ್ಲಿಕ್ ಗ್ರೌಂಡ್, ಅದು ಅಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾರೆ, ಇವತ್ತಿಗೂ ಆಡ್ತಾರೆ. ಡೈಲಿ ಆಫೀಸಿಗೆ ಹೋಗ್ಬೇಕಾದ್ರೆ ಎಕ್ಸಾಕ್ಟ್ಲಿ ಅದರಿಂದನೇ ಪಾಸ್ ಆಗ್ತದೆ. ಪಕ್ಕದ ರೋಡಲ್ಲಿ ಅಲ್ಲಿಂದ ಹಿಡ್ಕೊಂಡು ಎಲ್ಲ ಗಣಪತಿ ಉತ್ಸವ, ದೇವಸ್ಥಾನಗಳಿದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಸಾಕಷ್ಟು ಸಾಲಿಗೆ ಒಂದು 5-6 ದೇವಸ್ಥಾನಗಳಿದೆ ಅಲ್ಲಿ. ಸೊ ಭಕ್ತಾದಿಗಳೆಲ್ಲ ಓಡಾಡ್ತಿರ್ತಾರೆ, ಎಲ್ಲರೂ ಮಾಡ್ತಾರೆ. ಸೊ ನಾವು ಪ್ರತಿಯೊಂದು ಕಡೆ ಅಂದರೆ ಸಾರ್ವಜನಿಕವಾಗಿ ಯಾವುದಾದ್ರೂ ಹಬ್ಬ ಹರಿದಿಗಳನ್ನ ನಾವು ಮಾಡ್ತೀವಿ ಅಂತಂದಾಗ ನಾವು ಯಾರ್ದೋ ಒಬ್ರು ಮನೇಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ನಮಗೆ ಪಬ್ಲಿಕ್ ಪ್ಲೇಸ್ ಬೇಕಾಗತ್ತೆ. ಪಾರ್ಕ್ಗಳಲ್ಲಿ ಅಂತಂದಾಗ ಪಾರ್ಕ್ಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಅಂದರೆ ಸ್ಥಳಗಳು ಸಿಗದೇ ಇರೋದ್ರಿಂದ ನಾವು ಗ್ರೌಂಡ್ಗಳಿಗೆ ಹೋಗಬೇಕಾಗುತ್ತೆ. ಅಂದರೆ ಸಂಖ್ಯೆ ಜಾಸ್ತಿಯಲ್ಲಿ ಸೇರ್ಬೋದು, ಗ್ರೌಂಡ್ಗೆ ಹೋಗಬೇಕಾಗುತ್ತೆ ಅಂತ. ಸೊ ಗ್ರೌಂಡ್ ಅಂತ ನೋಡಿದಾಗ ನಮ್ಗೆ ಹತ್ತಿರದಲ್ಲಿರ್ತಕ್ಕಂಥ ಚಾಮರಾಜಪೇಟೆಯಲ್ಲಿ ಆ ಗ್ರೌಂಡ್ ದೊಡ್ಡದಾಗಿದೆ, ವಿಶಾಲವಾಗಿದೆ. ಯಾಕೆ ನಾವು ಅಲ್ಲಿ ಮಾಡಬಾರ್ದು ಅಂತ ಅನ್ನೋ ಕಾರಣಕ್ಕೆ ಚಾಮರಾಜಪೇಟೆ ಆ ಮೈದಾನದಲ್ಲೇ ನಾವು ಹನುಮಾನ್ ಚಾಲೀಸ ಪಠನೆ ಮಾಡ್ತೀವಿ ಅಂತಲೂ ನಿರ್ಧಾರ ತಗೊಂಡಿತ್ತು. ಸೊ ಅಲ್ಲಿ ಮಾಡಬೇಕು ಅಂತಿತ್ತು. ಸೊ ಮಾಡಿದಾಗ ಸಾಕಷ್ಟು ವಿರೋಧಗಳು ಬಂತು. ಅವತ್ತು ನಮ್ಮ ಸರ್ಕಾರ ಇರಲಿಲ್ಲ ಅಂತ ಅನಿಸುತ್ತೆ, ಅಥವಾ ಭಾರತೀಯ ಜನತಾ ಪಕ್ಷ ಸರ್ಕಾರ ಇರಲಿಲ್ಲ. ಜಮೀರ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದಾದ್ಮೇಲಿಂದ ಎಸ್ ಹೌದು, ಅಂದರೆ ಆ ಕ್ಷೇತ್ರ, ಆ ಮೈದಾನಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರ ಏನು ಚಾಮರಾಜಪೇಟೆ ಇದೆ, ಆ ಶಾಸಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆಮೇಲೆ ಕೋರ್ಟ್ಗಳಿಗೂ ಹೋಗ್ತೀವಂತ ಕೋರ್ಟ್ಗಳಿಗೆ ಹೋದರು. ಇಮಿಡಿಯೇಟ್ ಆಗಿ ಅಂದರೆ ಆ ಟೈಮಲ್ಲಿ ಈ ರೀತಿಯಾದಂಥದ್ದು ಆಗಬಾರ್ದು, ಕಂಪ್ನಿಯಲ್ಲಿ ಎಲ್ಲೋ ಗಲಾಟೆಗಳು ಆಗೋಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಕೋರ್ಟು ಕೂಡ ಆ ಟೈಮಲ್ಲಿ ಬೇಡ ಈ ರೀತಿ ಮಾಡೋದು ಅಂತ ಅನ್ನೋದು ಒಂದು ಇದಕ್ಕೆ ಬಂದಿತ್ತು ಕೂಡ. ಆ ರೀತಿ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅಂತ ಪ್ರೆಸ್ ಸ್ಟೇಟ್ಮೆಂಟ್ ಕೊಡೋರು ಯಾಕೆ ಇದನ್ನು ಅಪೋಸ್ ಮಾಡಿದ್ರು ಅಂತ ಯು ಡಿಡ್ ನಾಟ್ ಕ್ವಶನ್ ಮಾಡಲಿಲ್ಲ. ನಾನು ಅವನ ಹತ್ರ ಕ್ವಶನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಾರಿ, ಅವರು ಅಂತ ನಾನು ಅವ್ರ ಹತ್ರ ಕ್ವಶನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಅವರ ಸ್ಟೇಟ್ಮೆಂಟ್ಗಳು ಅಂದರೆ ಅವ್ರ ಮಾತು ಅವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅವರು ಆಡುವಂಥ ಶಬ್ದಗಳು, ಅವ್ರು ಬಳಕೆ ಮಾಡ್ತಕ್ಕಂಥ ಪದಗಳು ಅವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ, ಅವ್ರ ಮಾನಸಿಕತೆಯನ್ನು ತೋರಿಸುತ್ತೆ. ಸೊ ಹೀಗಾಗಿ ಅದು ಗೊತ್ತಾದಾಗ ಮತ್ತೆ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅರ್ಥ ಇಲ್ಲ. ಸೊ ತಮ್ಮಂಗೆ ಯಾರಾದರೂ ಮೀಡಿಯಾದವ್ರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಮೋಸ್ಟ್ಲಿ ಸರಿಯಾದ ಉತ್ತರ ಸಿಗ್ಬೋದೇನೋ ಅವ್ರ ಕಡೆಯಿಂದ. ಹೇಳಿದ್ರು ಮೊನ್ನೆ ಯುದ್ಧ ಮಾಡಕ್ಕೆ ಹೋಗ್ತೀನಿ ನಾನಂತ. ಅಲ್ಲೂ ಕೂಡ ಅವರು ಬಾಂಬರ್ ಅಂದರೆ ನಾನು ಸೂಸೈಡ್ ಬಾಂಬರ್ನ ಕಟ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿದ್ರು. ಅಲ್ಲೂ ಕೂಡ ಅವ್ರ ಮಾನಸಿಕತೆ ಏನಂತ ತೋರಿಸುತ್ತೆ. ಯಾಕಂದ್ರೆ ಸಾಕಷ್ಟು ನಮ್ಮ ಬೆಂಗಳೂರಲ್ಲಿ 5 ಕಡೆ ಬಾಂಬ್ ಇದಾಯಿತು, ಸ್ಫೋಟ ಆಯಿತು. ನಮ್ಮ ಯಾವುದು
ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಹಿಡ್ಕೊಂಡು ಮಲ್ಲೇಶ್ವರಮಲ್ಲಿ ನಮ್ಮ ಪಾರ್ಟಿ ಆಫೀಸ್ ಮುಂದೆ ಈ ರೀತಿ ಆದಾಗ ಅಲ್ಲಿ ಇಂಥವರೇ ಬಂದಿದ್ರಲ್ವಾ, ಆ ಸ್ಫೋಟಗಳಿಗೆ ಕಾರಣ ಈ ಥರನೇ. ಈ ಥರದ್ದು ಹೌದು. ಅಂದರೆ ಅಲ್ಲಿ ಏನೋ ಆ ದುರ್ಘಟನೆ ಆಯಿತು, ಯಾರು ಈ ರೀತಿ ಅವರೇ ಸ್ವಯಂ ಬಾಂಬ್ಗಳನ್ನ ಕಟ್ಕೊಂಡು ಅಲ್ಲ, ಅಂದರೆ ಆ ಮಾನಸಿಕತೆ ಶಬ್ದಗಳನ್ನೇ ಬಳಕೆ ಮಾಡಿಕೊಂಡು ನಾನು ಕೂಡ ಸೂಸೈಡ್ ಬಾಂಬರ್ ಆಗ್ತೀನಿ ಅಂತ ಹೇಳಿದಾಗ ಮಾನಸಿಕತೆ ಅರ್ಥ ಆಗುತ್ತೆ ಅಷ್ಟೇ. ದೇಶಕ್ಕೋಸ್ಕರ ಮಾಡಿದರೆ ಭಾಳ ಒಳ್ಳೇದು, ತಪ್ಪಿಲ್ಲ. ಅದಕ್ಕೆ ಅವ್ರ ಜೀವ ಕಳ್ಕೊಳ್ಳೋದು ಬೇಕಾಗಿಲ್ಲ, ಜೀವ ಉಳಿಸ್ಕೊಂಡು ಪಾಕಿಸ್ತಾನನ ವಿರೋಧ ಮಾಡಲಿ ಅವರು. ಬಟ್ ಇಲ್ಲಿವರೆಗೂ ಅವ್ರ ಬಾಯಿಲ ಆ ಶಬ್ದಗಳು ಬಂದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ಈಗ ಸರ್ ಆ ಕೇಸ್ ಮುಗಿತಾ ಅಥವಾ ಯಾವುದು ಗೌರಿ ಲಂಕೇಶ್ ಅಲ್ಲ ಈಗ ಇದು ಇಲ್ಲ ಪೆಂಡಿಂಗ್ ಇದೆ. ಅದು ಕೂಡ ಪೆಂಡಿಂಗ್ ಇದೆ. ಹೌದು.